ಯುಗಾದಿ ಹಬ್ಬಕ್ಕೆ ಪೌರ ಕಾರ್ಮಿಕರಿಗೆ ಸೀರೆ ಸಿಹಿ ವಿತರಣೆ. ಬೆಂಗಳೂರು ಯುಗಾದಿ ಹಬ್ಬವನ್ನು ನಗರದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕೆಲವರು ಮನೆಯಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ಹೊಸ ಬಟ್ಟೆ ತೊಟ್ಟು ಹೆಣ್ಣು ಮಕ್ಕಳು ಬೇವು ಬೆಲ್ಲವನ್ನು ಮನೆ ಮನೆಗೆ ಬೀರುತ್ತಿದ್ದಾರೆ. ಈ ನಡುವೆ ಬೆಂಗಳೂರು ರಾಜರಾಜೇಶ್ವರಿ ಕ್ಷೇತ್ರದ ಎಂಇಎಲ್ ಮುನಿರತ್ನ ಮತ್ತು ಸ್ನಾತಕೋತ್ತರ ಪದವೀಧರರ ಒಕ್ಕೂಟ ಮತ್ತು ಭಾರತೀಯ ವಿದ್ಯಾರ್ಥಿಯರ ಸೇವಾ ಸಂಘಟನಾ ಟ್ರಸ್ಟ್ ಹಾಗೂ ಭಾರತೀಯ ಸಮಾಜ ಸೇವಾ ಸಂಸ್ಥೆಗಳ ಸಂಘಟನಾ ಫೆಡರೇಷನ್ ಸಂಸ್ಥಾಪಕ ಅಧ್ಯಕ್ಷರಾದ ವಿ ಅನಂತರಾಜು, ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ಸೇರಿದಂತೆ ಅನೇಕ ಗಣ್ಯರು ಯುಗಾದಿ ಹಬ್ಬದ ಹಿನ್ನೆಲೆ ಪೌರ ಕಾರ್ಮಿಕರಿಗೆ ಸೀರೆ ಮತ್ತು ಸಿಹಿ ವಿತರಣೆ ಮಾಡುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಹಾಗೆ ಕಾರ್ಯಕ್ರಮದಲ್ಲಿ ಸಂಘಟನೆಯ ಎಲ್ಲ ತಾಲೂಕು, ಜಿಲ್ಲಾ, ನಗರ, ರಾಜ್ಯ ಸಮಿತಿಯ ಸದಸ್ಯರಿಗೆ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಎಂಇಎಲ್ ಮುನಿರತ್ನ, ತ್ರಿವೇಣಿ, ಮಹೇಂದ್ರ ಕುಮಾರ್, ರವಿಕುಮಾರ್, ಪರಸಪ್ಪ, ದೇವೇಂದ್ರಚಾರ್, ಚಿದಾನಂದ್, ಉಮಾಶಂಕರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಈ ಸಂಸ್ಥಾಪಕಕ್ಕೆ ರಾಜ್ಯ ಘಟಕದ ವಿಕಲಚೇತನ ಅಧ್ಯಕ್ಷ ಹಾಗೂ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮಾಡಿದಂತಹ ಸಂಸ್ಥಾಪಕರ ಅಧ್ಯಕ್ಷರಿಗೆ ಮತ್ತು MD ಮಹಿಳಾ ಅಧ್ಯಕ್ಷರಿಗೆ ನಾನು ಅಭಿನಂದಿಸುತ್ತಾ, ಈ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಈ ನೂತನವಾಗಿ ಕಚೇರಿ ಉದ್ಘಾಟನೆ ಸ್ಥಾಪನೆಗೆ ನೀವೆಲ್ಲರೂ ಒತ್ತು ಕೊಟ್ಟು ಸಹನ ತಾಳ್ಮೆಯಿಂದ ನೀವೆಲ್ಲರೂ ಇದಕ್ಕೆ ಮೊದಲನೇದಾಗಿ ನಿಮ್ಮ ಪಾದಾನಕ್ಕೆ ಅಭಿನಂದಿಸ್ತೇನೆ. ಯಾಕಂತೇಳಿ ಇವತ್ತು ಗುರೂಜಿಯವರು ಭಾಳಷ್ಟು ಟೈಮ್ ತೊಗೊಂಡು ಈ ಒಂದು ಕಾರ್ಯಾಲಯ ಯಶಸ್ವಿಯಾಗಲಿ, ಮುಂದಿನ ದಿನಗಳಲ್ಲಿ ಬಡವರಿಗೆ ಏನು ಗೌರ್ಮೆಂಟಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ನೀವು ಹೆಚ್ಚಿನ ಆದ್ಯತೆ ಕೊಡಿ ಅಂತೇಳಿ ಅವರು ಆಶೀರ್ವದಿಸಿ ಮತ್ತು ಪುರಾಣ ಮೂಲಕ ಮತ್ತು ಪ್ರವಚನ ಮೂಲಕ ಹೇಳಿದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಎಲ್ಲರೂ ಸಹಕರಿಸಿಕೊಂಡು ಬಡವರಿಗೆ, ದೀನದಲಿತರಿಗೆ ಏನೇನು ಗೌರ್ಮೆಂಟಿಂದ ಸೌಲಭ್ಯಗಳು ಬರ್ತಾವೋ ಅವನ್ನೆಲ್ಲ ಅವರಿಗೆ ಮುಟ್ಟಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಮಾಡೋತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಏನಿಲ್ಲಿ ಸೇರಿದಿರಿ ಒಂದು ಹಬ್ಬ ಇದು ಮೊದಲೇ ಹೆಜ್ಜೆ. ಯಾಕಂದರೆ ಇವತ್ತು ನಮ್ಮ ರವಿ ಬ್ರದರ್ ಅವರ ಒಂದು ಒಕ್ಕೂಟ ಅವರು ಕೂಡ ಜೊತೆಗೂಡಿ ನಾವು ಮುಂದಿನ ದಿನಗಳಲ್ಲಿ ಹೆಸರನ್ನು ಹೆಸರು ತಕ್ಕಂಥ ಬಡವರಿಗೆ ಕೆಲಸ ಮಾಡಿಕೊಡೋದು ಯಶಸ್ವಿ ಆಗ್ತಂತ ಹೇಳ್ತಾ ನಾನು ಮುಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾನು ಚಿಕ್ಕಮಗಳೂರು ಜಿಲ್ಲಾ ಕಮಿಟಿ ಅಧ್ಯಕ್ಷರಾಗಿದ್ದೇನೆ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೂ ಈಗ ತಾನೇ ಉದ್ಘಾಟನೆ ಮಾಡಬೇಕು ಅಂತ ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಬಂದು ಇದೇ ಥರ ನಮ್ಮ ರವಿಯಣ್ಣ ಯಾವ ಥರ ಇದು ಮಾಡಿದ್ದಾರೆ ಅಷ್ಟೇ ಗ್ರ್ಯಾಂಡಾಗಿ ನಾವು ಮಾಡಬೇಕು ಅಂತ ಇದ್ದೀವಿ ಚಿಕ್ಕಮಗಳೂರಲ್ಲಿ. ದಯಮಾಡಿ ಎಲ್ಲರೂ ಬಂದು ಸಹಕಾರ ಮಾಡಿ. ಇದೇ ಒಂದು ಸಂಸ್ಥೆಯನ್ನು ನಾವು ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾಯಿದ್ವಿ. ನಮ್ಮ ಮೇಡಮ್ ಮತ್ತು ತ್ರಿವೇಣಿ ಮೇಡಮ್ ಮತ್ತು ಸರ್ ಎಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಅದಕ್ಕೆ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ವಂದನೆಗಳನ್ನು. ಥ್ಯಾಂಕ್ ಯು ಸರ್. ನಮಸ್ತೆ, ನಮ್ಮ ಹೆಸರು ನಂಜುನೇಗೌಡ ಅಂತಿದ್ದು. ನಾನು ದಕ್ಷಿಣ ಕರ್ನಾಟಕ ಸಂಚಾಲಕರು ಮತ್ತು ಕರ್ನಾಟಕ ರಾಜ್ಯ ಯುವಾಧ್ಯಕ್ಷರಾಗಿದ್ದೆ ಮತ್ತು ನಾವು ಹಲವಾರು ಜಿಲ್ಲೆಗಳನ್ನ ಇನ್ಚಾರ್ಜ್ ತೊಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಎಲ್ಲ ಬ್ರಾಂಚಸ್ನ ಓಪನ್ ಮಾಡಿ ಆದಷ್ಟು ಜನಗಳನ್ನ ಸೇರಿಸಿ ನಮ್ಮ ಕೈಲಾದಷ್ಟು ನಮ್ಮ ಸಂಸ್ಥೆ ಕಡೆಯಿಂದ ಏನು ಹೆಲ್ಪ್ ಮಾಡೋಕ್ಕಾಗುತ್ತೋ ಬಡವರಿಗಾಗಲಿ, ರೈತರಿಗಾಗಲಿ, ಕಾರ್ಮಿಕರಿಗಾಗಲಿ ಎಲ್ಲ ಬಡಬಗ್ರಿಗೂ ಹೆಲ್ಪ್ ಮಾಡ್ತೀವಿ. ಮೊದಲನೇದಾಗಿ ಯುಗಾದಿ ಹೊಸ ವರ್ಷದ ಶುಭಾಶಯಗಳು ಮತ್ತು GPF ಫಂಡ್ ಫಿಸೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು, ಬೆಳಗಿನ ವಂದನೆಗಳು. GPF ಫಂಡ್ GPF ಮೀನ್ಸ್ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್. FISS 40 ಫಿಸೋ ಮೀನ್ಸ್ ಫೆಡರೇಷನ್ ಆಫ್ ಇಂಡಿಯನ್ ಸೋಷಲ್ ಆ್ಯಂಡ್ ಸ್ಟೂಡೆಂಟ್ ಸರ್ವಿಸ್ ಆರ್ಗನೈಸೇಷನ್. ಮೊದಲನೇದಾಗಿ ಸೇವೆಯ ಗುರಿ ಇಟ್ಕೊಂಡು ಇವತ್ತಿನ ದಿನ ಹೆಜ್ಜೆ ಇಟ್ಟಿದ್ದೇವೆ. ನಾನು ಈ ಸಂಸ್ಥೆ MD ಆಗಿದ್ದೇನೆ. ಎಲ್ಲ ದಿನಗಳಲ್ಲಿ ಸ್ವಾಮೀಜಿಯವರಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು ಒಂದು ಆಶೀರ್ವಾದದಿಂದ ಹೆಲ್ಪ್ ಮಾಡೋಗಿದ್ದಾರೆ. ಇವತ್ತು ರವಿ ಸರ್ನ ಕಾರ್ಮಿಕರ ಸಂಘಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು 50% ವಿದ್ಯಾಭ್ಯಾಸ ಮತ್ತು 50% ಸೇವೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಸರ್ಕಾರೇತರ ಕೆಲಸಗಳು. ಮೊದಲನೇದಾಗಿ ರಾಜ್ಯದೆಲ್ಲ ಜನತೆಗೆ ಹಾಗೂ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತು ಈ ಸಂಸ್ಥೆ ಸಂಸ್ಥಾಪಕರಿಗೆ, ಎಲ್ಲ ದೂರದಿಂದ ಬಂದ ಎಲ್ಲ ಅಧ್ಯಕ್ಷಗಳಿಗೆ ನಿಮಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿನ ಯುಗಾದಿ ಹಬ್ಬದ ದಿವಸ ಹೊಸ ದಿನ. ಈ ಒಂದು ಹೊಸ ಸಂಸ್ಥೆಯ ಒಂದು ಕಚೇರಿಯನ್ನು, ಬೆಂಗಳೂರು ಕಚೇರಿಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದರೆ, ಈ ಉದ್ಘಾಟನೆಗೆ ಎಲ್ಲ ಭಾಗದಿಂದ ಸಂಸ್ಥೆ ಅಧ್ಯಕ್ಷರುಗಳು ಮತ್ತು ನಮ್ಮ ಸಂಸ್ಥಾಪಕರು ಮತ್ತು ನಮ್ಮ ಮಹಿಳಾ MD ಅವರು, ನನ್ನ ಎಲ್ಲ ಸ್ನೇಹಿತರು ನನ್ನ ಜೊತೆಗೂಡಿ ಈ ಒಂದು ಸಂಸ್ಥೆ
ಉದ್ಘಾಟನೆಗೆ ಸಹಕಾರ ನೀಡಿ ಉನ್ನತ ಮಟ್ಟದಲ್ಲಿ ಈ ಒಂದು ಕಚೇರಿ ಉದ್ಘಾಟನೆ ಆಗೋದಕ್ಕೆ ಸಹಕಾರ ನೀಡಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮುಖಾಂತರ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಪೌರ ಕಾರ್ಮಿಕರ ಬಗ್ಗೆ ಮತ್ತು ಯಾವ ರೀತಿ ಇದ್ರ ಮುಖ್ಯ ಉದ್ದೇಶ ಏನು ಅದ್ರ ಬಗ್ಗೆ? ಈ ಸಂಸ್ಥೆಯಲ್ಲಿ ನನಗೆ ಕಾರ್ಮಿಕ ಅಧ್ಯಕ್ಷನ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಮೊದಲ ಹೆಜ್ಜೆ ಪೌರ ಕಾರ್ಮಿಕರಿಗೆ ಒಂದು ಸ್ಯಾರಿನ ಕೊಟ್ಟು ಅವರ ಆಶೀರ್ವಾದ ಪಡಿಬೇಕು ಅಂತೇಳಿ ಒಂದು ತಿಳಿದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥಾಪಕರು ನನಗೆ ಸಹಕಾರ ನೀಡಿದ್ದಾರೆ. ಅದಕ್ಕೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ.